ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸೊ ನಾನು ನಿಮಗೆ ತಿಳಿಸ್ದಂಗೆ ನಮ್ಮ ಕಡೆಯಿಂದ ಆಮಂತ್ರಣ ನಿಮಗೆ ಸಿಕ್ಕತ್ತೆ. ಯಾವುದಕ್ಕೋಸ್ಕರ? ಧ್ಯಾನಸ್ಥರಾಗೋದಕ್ಕೋಸ್ಕರ. ಸೊ ಧ್ಯಾನ ಅಂದ್ಕೊಳ್ಳಿನ ಫಸ್ಟ್ ಅದು ಮಾಡೋ ಕ್ರಿಯೆ ಅಲ್ಲ, ಆಗೋ ಕ್ರಿಯೆ. ಸೊ ಅದು ಆಗೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಕೊಟ್ಟಿರೋ ವಿಧಾನ ಯಾವ್ದಪ್ಪ ಅಂದ್ರೆ, ಭಗವಾನ್ ಬುದ್ಧರು ಹೇಳಿರೋ ಆನಪಾನಸತಿ, ಶ್ವಾಸದ ಕಡೆ ಗಮನ. ಸೊ ಇನ್ನು ಶ್ವಾಸದ ಕಡೆ ಗಮನ ಅನ್ನೋದಕ್ಕನ್ನ ಮುಂಚೆ ನಾನು ನಿಮಗೆ ತಿಳಿಸ್ದಂಗೆ ಫಸ್ಟ್ ನಿಮ್ಮಲ್ಲಿ ಹಳೇದೇನೈತೆ ಅದೆಲ್ಲ ಕಂಪ್ಲೀಟ್ ಆಗಿ ಪಕ್ಕಕ್ಕೆ ಇಟ್ರಿ. ಧ್ಯಾನದ ಬಗ್ಗೆ ನಿಮ್ಗೆ ಏನೇನೆಲ್ಲ ಅವಗಾಹನೆಗಳಿದ್ದಾವೆ, ಏನೆಲ್ಲ ಅನುಭವ ಐತೆ, ಇಲ್ಲ ಏನೆಲ್ಲ ತಿಳುವಳಿಕೆ ಐತೆ, ಇಲ್ಲ ಏನೆಲ್ಲ ಗ್ರಹಿಸಿದ್ರಿ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ರಿ. ಇಲ್ಲಾಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ಥಿಂಗ್, ಮೇಕ್ ಯೋರ್ ಮೈಂಡ್ ಎಂಟಿ. ಇಲ್ಲಿ ಬರ್ತಾ ಇರೋ ವಿಷಯ ಬರ್ತಿದ್ದಂಗೆ ನಿಮ್ ಮನ್ಸಲ್ಲಿ ಏನಾದ್ರು ಕಂಪ್ಯಾರಿಸನ್ ಶುರು ಆಯ್ತು, ಅದನ್ನು ಪಕ್ಕಕ್ಕೆ ಇಟ್ಟು ಫಸ್ಟ್. ಇಲ್ಲಾಂದ್ರೆ ಕಲಿಕೆ ಉಳಿಯಲ್ಲ. ಇದು ಬಹಳ ಇಂಪಾರ್ಟೆಂಟ್. ಸೊ ಈ ನಮ್ ಧ್ಯಾನ ಅಂದ್ರೆ ನಮಗ್ ಧ್ಯಾನ ಸರಿಯಾಗಿ ಘಟಿಸ್ಬೇಕು ಅಂತಂದಾಗ ಶ್ವಾಸದ ಕಡೆ ಗಮನ ಕೊಟ್ಟಾಗ ಏನಾಗ್ತತೆ ಅಂತಂದ್ರೆ, ಫಸ್ಟ್ ನಾನು ಏನೆಲ್ಲ ಮಾಡ್ತಾ ಇದ್ದೆ, ಶರೀರದಿಂದ ಏನ್ ಮಾಡ್ತಾ ಇದ್ದೆ, ಮನಸ್ಸಿನಿಂದ ಏನ್ ಮಾಡ್ತಾ ಇದ್ದೆ, ಎಲ್ಲ ಆಕ್ಟಿವಿಟಿ ಏನಾಗ್ತತೆ ತನ್ನಷ್ಟೇ ತಾನೇ ಕೊನೆಗೊಳ್ತದೆ. ಸೊ ಮೆಡಿಟೇಷನ್ ಅನ್ನೋದು ಪ್ರಾಕ್ಟೀಸ್ ಮಾಡೋದಲ್ಲ, ಅದು ತಾನೇ ಆಗ್ಬೇಕು. ಅದು ಶ್ವಾಸದ ಕಡೆ ಗಮನ ಕೊಡೋದನ್ನ ಮಾತ್ರ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ನಮ್ಗೆ ಯಾವಾಗ ಸಮಯ ಬಂತಂದ್ರೆ, ಸೊ ಫಸ್ಟ್ ಏನ್ ಮಾಡಿ, ಏನೆಲ್ಲ ಮಾಡ್ತಾ ಇದೀವಿ ಅದನ್ನೆಲ್ಲ, ನೀವು ಸಮಯ ಸಿಕ್ತು ಒಂದ್ 5 ನಿಮಿಷ, ಏನೆಲ್ಲ ಮಾಡ್ತಾ ಇದೀವಿ ಅದನ್ನೆಲ್ಲ ಬಿಟ್ಟಾಕ್ರಿ. ಅಂದ್ರೆ ಆಲೋಚನೆ ಅಂದ್ರೆ ಮಾಡೋ ಕ್ರಿಯೆ ಏನೇನು, ವಾಟ್ ಎವರ್ ವಿ ಆರ್ ಡೂಯಿಂಗ್, ಏನೆಲ್ಲ ನಾವು ಮಾಡ್ತಾ ಇದೀವಿ ಆ ಕ್ರಿಯೆನೆಲ್ಲ ಬಿಟ್ಟಾಕ್ರಿ. ಅಂದ್ರೆ ಆಲೋಚಿಸೋದು ಕೂಡ ಒಂದ್ ರೀತಿಯಾದ ಕ್ರಿಯೆ, ಅದನ್ನು ನಿಲ್ಲಿಸ್ರಿ. ಏಕಾಗ್ರತೆ ಅದು ಒಂದ್ ರೀತಿಯಾದ ಕ್ರಿಯೆ, ಅದನ್ನು ನಿಲ್ಲಿಸ್ರಿ. ಒಂದು ಕ್ಷಣ ಏನು ಮಾಡದಲೆ ಶ್ವಾಸದ ಕಡೆ ಗಮನ ಕೊಡೋದನ್ನ ಒಂದ್ 5 ನಿಮಿಷ 10 ನಿಮಿಷ ಇತ್ತು. ಈಗ ಬೆಳಗಿನ ಜಾವ ಅಂತ ನಾವು ನಿಮಗೆ 1 ತಾಸು ಕುಂದಿರ್ಸ್ತೀವಿ. ಆಮೇಲೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ, ಒಂದು ಫ್ರೀ ಟೈಮ್ ಇದ್ದಾಗ ಒಂದು ಫ್ಯೂ ಸೆಕೆಂಡ್ಸ್, ಒಂದು ಕ್ಷಣಗಳು, ಇಲ್ಲ ಒಂದು 5 ನಿಮಿಷ ಏನ್ ಮಾಡ್ರಿ, ಏನು ಮಾಡ್ದಲೆ ಕೂತ್ಕೊಳ್ರಿ. ಆಲೋಚನೆ ಬೇಡ, ಏನು ಮಾಡ್ದಲೆ ಕೂತ್ಕೊಳ್ರಿ. ಅವಾಗ ನಿಮಗೆ ಕ್ಲೀನ್ ಆಗಿ ಕಾಣ್ತದೆ ಯಾವುದು, ಒಳಗೋಗೋ ಉಸಿರು, ಹೊರಗೆ ಬರೋ ಉಸಿರು. ಸ್ವಲ್ಪ ದಿನ ಅಭ್ಯಾಸ ಆಗ್ಬೇಕಷ್ಟೆ, ಸ್ವಲ್ಪ ದಿನ ನಾವು ತೊಡಗಿಸ್ಕೋಬೇಕಷ್ಟೆ. ಅವಾಗ ಒಳಗೋಗೋ ಉಸಿರು, ಹೊರಗೆ ಬರೋ ಉಸಿರನ್ನ ಜಸ್ಟ್ ಕ್ಯಾಚ್ ಹೋಲ್ಡ್ ಆಫ್ ಇಟ್, ಅದನ್ನ ಇಟ್ಕೊಂಡ್ಬಿಟ್ರಿ. ಯಾಕಂದ್ರೆ ಯಾವಾಗ ನಾವು ಮಾಡೋದನ್ನೆಲ್ಲ ನಿಲ್ಲಿಸ್ತಾ ಇದ್ದೀವಿ, ಮನಸ್ಸಿನ ಆಲೋಚನೆ ನಿಲ್ಲಿಸ್ತೀವಿ, ಶಾರೀರಿಕವಾಗಿ ಏನೆಲ್ಲ ಕ್ರಿಯೆ ಮಾಡ್ತಿದ್ವಿ ಎಲ್ಲಾನು ನಿಲ್ಲಿಸ್ತೀವಿ, ಎಲ್ಲಾನು ತಟಸ್ಥಗೊಳಿಸ್ತೀವಿ. ಅಂದ್ರೆ ಅವಾಗ ನಮ್ಮಲ್ಲಿ ಸಹಜವಾಗಿ ನಡೀತಾ ಇರೋ ಕ್ರಿಯೆ ಅಂದ್ರೆ ಶ್ವಾಸದ ಕ್ರಿಯೆ, ಅದ್ರ ಕಡೆ ಚೆನ್ನಾಗಿ ನಾವು ಗಮನ ಕೊಡ್ಬೋದು. ಯಾವಾಗ ಅದ್ರ ಕಡೆ ನಾವು ಗಮನ ಕೊಟ್ಕೊಳ್ಳಿ ಏನಾಗ್ತದೆ, ನನ್ನ ಒಳಗಡೆ ಏನಾಗ್ತದೆ, ಧ್ಯಾನ ತನ್ನಷ್ಟಕ್ಕೆ ತಾನೇ ನಡೆಯಕ್ ಶುರುವಾಗ್ತದೆ. ಸೊ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಬೋದು. ನಾನು 1 ತಾಸು ಕೂತ್ಕೊಂಡಾಗ ಆಲೋಚನೆಗಳು ಪಕ್ಕ ಬರ್ತವೆ, ಸುನಾಮಿ ತರ ಬರ್ತವೆ. ಸೊ ಆಲೋಚನೆ ಕಡೆ ನಿಮ್ ಗಮನ ಬೇಡ. ಮತ್ತೆ ಹೇಳ್ತೀನಿ, ಗಮನ ಹರಿಸೋದಲ್ಲದೆ ಬಂದಿರೋ ಆಲೋಚನೆನ ಯಾವತ್ತು ನಾವು ಇದು ಒಳ್ಳೆಯದು, ಇದು ಕೆಟ್ಟದ್ದು,
ಇದು ಬೇಡ, ಇದು ಬೇಕು, ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ಶೀಲ, ಇದು ಅಶಲೀಲ, ನಾನು ಪಕ್ಕಕ್ಕಿಡ್ರಿ. ಸುಮ್ಮನೆ ನೋಡ್ತಾ ಇರಿ. ಯಾವುದೇ ರೀತಿ ಆತಂಕ ಬೇಡ, ಸುಮ್ಮನೆ ನೋಡ್ತಾ ಇರಿ. ಆಮೇಲೆ ಶ್ವಾಸದ ಕಡೆ ಮತ್ತೆ ಗಮನಕ್ಕೆ ಬರ್ಬೇಕು. ಸೊ ನಮ್ಮ ಧ್ಯಾನ, ನಾವು ಧ್ಯಾನಸ್ಥರಾಗ್ತೀವಿ, ನಾವು ಧ್ಯಾನ ಕೂತ್ಕೊಂತೀವಿ, ಧ್ಯಾನಸ್ಥರಾಗ್ಬೇಕಂತ ಕುಂದಿರ್ತೀವಿ. ಸೊ ಬೆಸ್ಟ್ ಟೆಕ್ನಿಕ್ ಟು ಎಂಟ್ರಿ ಇಂಟು ಮೆಡಿಟೇಷನ್ ಆನಪಾನಸತಿ, ಶ್ವಾಸದ ಕಡೆ ಗಮನ. ಸೊ ಅದಕ್ಕೆ ಇವತ್ತು ನಿಮಗೆ 4 ವಿಷಯನ ಕೊಡ್ತೀನಿ. ನಾವ್ ಹೆಂಗೆ ಶ್ವಾಸದ ಕಡೆ ಗಮನ ಕೊಡಬೇಕು. ನಾವು ಶ್ವಾಸ ಅಂದ್ರೆ ನಾವು ಕುತ್ಕೊಂಡಾಗ ನಮ್ಮಲ್ಲಿ ಫಸ್ಟ್ ಬರ್ಬೇಕಾಗಿರೋದು ಸರ್ವ ಸ್ವೀಕೃತ ಭಾವ. ಫಸ್ಟ್ ಬರ್ಬೇಕಾಗಿರೋದು ಸರ್ವ ಸ್ವೀಕೃತ ಭಾವ. ಅದೆಲ್ಲದಕ್ಕೂ ಮುಂಚೆ ನಮ್ಮಲ್ಲಿ ಒಂದು ಆಪ್ಟಿಮಿಸ್ಟಿಕ್ ಔಟ್ಲುಕ್ ಇರಬೇಕು. ಅಂದ್ರೆ ಆಶಾವಾದ ಇರಬೇಕು. ನಿರಾಶಾವಾದದಿಂದ ಯಾವತ್ತು ಧ್ಯಾನಕ್ಕೆ ಕುತ್ಕೋಬೇಡ್ರಿ. ಆಶಾವಾದ ಇರ್ಬೇಕು. ನಿರಾಶ್ರಿತರಾಗ್ಬೇಡ್ರಿ. ಜೀವನದಲ್ಲಿ ಯಾವತ್ತು ನಿರಾಶೆ ಬೇಡ. ಆಗ್ತಾ ಇರ್ತಾವ ಘಟನೆಗಳು. ನಿರಾಶೆ ಆಗೋದು ನಾವು ಸಹಜ. ಯಾವಾಗ? ಧ್ಯಾನಕ್ಕೆ ಬರಕನ ಮುಂಚೆ. ನಾವು ಧ್ಯಾನ ಸಾಧನೆ ಶುರು ಮಾಡಿವಂದ್ರೆ ನಿರಾಶ್ರಿತರಾಗ್ಬೇಡ್ರಿ. ಸೊ ಆಶಾಭಾವ ಇದೆ. ಫಸ್ಟ್ ಸರ್ವ ಸ್ವೀಕೃತ ಭಾವ, ಎರಡನೇದು ಸಮರ್ಪಣಾ ಭಾವ, ಮೂರನೇದು ಆಶಾಭಾವ, ಸೊ ನಾಲ್ಕನೇದು ಸಾಧನೆ. ಸಾಧನೆ ಅಂದ್ರೆ ಶ್ವಾಸದ ಕಡೆ ಗಮನ. ಸೊ ಇವಾಗ ನಾವು ಧ್ಯಾನ ಕುತ್ಕೊಂಡಿರ್ತೀವಿ. ಧ್ಯಾನ ಇವಾಗ್ಲೇ ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಳಕ್ ರೆಡಿ ಆಗ್ತಿದ್ದೀರ ಅನ್ಕೊಳ್ರಿ. ಸೊ ಮಕ್ಕಳು ಬರ್ತಾರಲ್ಲ, ಪಕ್ಕದಲ್ಲಿ ಯಾರೋ ಒಂದು ವೆಹಿಕಲ್ ಸ್ಟಾರ್ಟ್ ಮಾಡಿ ಸಿಕ್ಕಾಪಟ್ಟೆ ಎಕ್ಸಲೇಟರ್ ಕೊಟ್ಟು ಸೌಂಡ್ ಮಾಡ್ಬೋದು. ಮಕ್ಕಳು ಎದ್ದೇಳ್ಬೋದು. ಏನೋ ಸೌಂಡ್ಸ್ ಬರ್ತಾ ಇರ್ತವೆ ಹೊರಗಡೆ. ಏನೇ ಸೌಂಡ್ ಬಂದ್ರು ಅದೆಲ್ಲಾನು ಪೂರ್ಣವಾಗಿ ಒಪ್ಕೋಬೇಕಷ್ಟೆ. ಫಸ್ಟ್ ಸರ್ವ ಸ್ವೀಕೃತ ಭಾವ. ಸೊ ಇದು ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ನಾನು ಕುತ್ಕೊಂಡ್ ಕೂಡ ನನ್ನ ಶರೀರ ನಾನು ಪೂರ್ಣವಾಗಿ ಒಪ್ಕೋಬೇಕು. ನೀವು ಯಾವತ್ತು ನಿಂದಾತ್ಮಕವಾಗಿ ಇರಂಗಿಲ್ಲ. ಫಸ್ಟ್ ಸೂತ್ರ ಉಪನಿಷತ್ತಲ್ಲಿ ತಿಳಿಸಿರೋದು ಧ್ಯಾನಕ್ಕೆ, ಸಾಧನೆಗೆ ಅಂದ್ರೆ ಸರ್ವ ಸ್ವೀಕೃತ ಭಾವ. ಇದನ್ನು ಭಗವಾನ್ ಓಶೋ ತಿಳಿಸಿರೋದು. ಸರ್ ಎಲ್ಲಾನು ಸ್ವೀಕಾರ ಮಾಡ್ರಿ. ನಿಮ್ ಮನಸ್ಸಿನಲ್ಲಿ ಆಲೋಚನೆ ಬರ್ತೈತೆ, ಓಕೆ. ಹೊರಗಡೆ ಸೌಂಡ್ಸ್, ಓಕೆ. ಕುತ್ಕೊಳಕ್ ಹೋಗ್ತೀವಿ, ಎಲ್ಲಿ ಬೇಕೋ ಅಲ್ಲಿ ತಳಮಳ ಇರ್ತದೆ ಶರೀರದಲ್ಲಿ. ಯಾಕಂದ್ರೆ ಯಾವತ್ತು ನಾವು ಕುತ್ಕೊಂಡಿರೋ ಅಭ್ಯಾಸನೇ ಇಲ್ಲ. ಯಾವಾಗ್ಲೂ ನಾವು ಮಾಡ್ತಾನೆ ಇರ್ತೀವಿ ಏನೋ ಒಂದು. ಎಲ್ಲಾ ಕಡೆ ತಳಮಳ ಇರ್ತದೆ. ಓಕೆ, ಇದೇನಪ್ಪ ನನಗ್ ಧ್ಯಾನ ಆಗೋದಿಲ್ಲ, ಹಿಂಗಾಯ್ತು, ಆಲೋಚನೆಗಳು ಬರ್ತದವೆ. ಏನಾದ್ರೂ ಓಕೆ. ಹೊರಗಡೆ ಸೌಂಡ್ಸ್, ಓಕೆ. ನಾಯಿ ಬೊಗಳ್ತಾ ಇದಾವೆ, ಓಕೆ. ಯಾರು ಬೆಲ್ ಮಾಡ್ತಾರೆ, ಓಕೆ. ಸರ್ವ ಸ್ವೀಕೃತ ಭಾವ. ಈ ಭಾವ ನಮಗೆ ಬಹಳ ಬೇಕು. ಈ ಭಾವ ಇಲ್ಲ ಅಂತಂದ್ರೆ ನಮಗೆ ಧ್ಯಾನ ಘಟಿಸೋದಿಲ್ಲ. ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ ಇವಾಗ, ಅಯ್ಯೋ ಇದು ಬಂತು, ಡಿಸ್ಟರ್ಬ್ ಆಯ್ತು. ಓಕೆ ಅನ್ರಿ, ಡಿಸ್ಟರ್ಬ್ ಆಯ್ತು ಅನ್ನೋದು ಮೈಂಡ್ ಸೆಟ್ಟೇ ಬೇಡ. ಬರೇ ಧ್ಯಾನದಲ್ಲ, ಇಡೀ ದಿನ ನಿತ್ಯವಾಗಿ ಅಯ್ಯೋ ಡಿಸ್ಟರ್ಬೆನ್ಸ್ ಇಲ್ಲ. ಓಕೆ, ಫಸ್ಟ್ ಓಕೆ ಅನ್ರಿ, ಒಪ್ಕೊಳ್ರಿ. ಏನೇ ಬರ್ಲಿ, ಹೊರಗಡೆ ಏನೆಲ್ಲ ಡಿಸ್ಟರ್ಬೆನ್ಸ್ ಅಂತಿದ್ವಿ, ಏನೇ ಬರ್ಲಿ ಫಸ್ಟ್ ಓಕೆ. ಯಾವಾಗ ನಾವು ಓಕೆ ಅನ್ನಕ್ ಶುರು ಮಾಡ್ತೀವಿ, ಅವಾಗ ನಮ್ಮಲ್ಲಿ ನನ್ನ ಮೈಂಡ್ ಸೆಟ್, ಇಷ್ಟ ದಿವಸ ನಾನು ಏನ್ ಮಾಡಿದ್ದೆ, ಡಿಸ್ಟರ್ಬೆನ್ಸ್ 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 ಅಂತೇಳಿ ನಾನೊಂದು ಹಾದಿ ಕ್ರಿಯೇಟ್ ಮಾಡ್ತೀನಿ, ನಾನೊಂದು ದಾರಿ ಕ್ರಿಯೇಟ್ ಮಾಡ್ತೀನಿ. ಸೊ ಫಸ್ಟ್ ಆ ದಾರಿ ಕ್ಲೋಸ್ ಆಗ್ತದೆ. ಸೊ ನೆಕ್ಸ್ಟ್ ಏನ್ ಶುರು ಆಗ್ತದೆ? ಸಮರ್ಪಣೆ. ಶರಣಾಗತಿ ಅಲ್ಲ, ಸಮರ್ಪಣೆ. ಸಮರ್ಪಣೆ ಅಂದ್ರೆ ನಾನು ಪೂರ್ಣವಾಗಿ ಶ್ವಾಸಕ್ಕೆ ಅರ್ಪಣೆ ಮಾಡ್ತೀನಿ. ನಾನು ಪೂರ್ಣವಾಗಿ ಶ್ವಾಸಕ್ಕೆ ಅರ್ಪಣೆ ಮಾಡ್ತೀನಿ. ಸಮ ಅರ್ಪಣೆ, ಕಂಪ್ಲೀಟ್ ಆಗಿ ಅರ್ಪಣೆ ಮಾಡ್ತೀನಿ ಶ್ವಾಸಕ್ಕೆ. ಪೂರ್ಣವಾಗಿ ಯಾವುದೇ ರೀತಿ ಎಳ್ಳಷ್ಟು ಅನುಮಾನ ಇಲ್ಲದೆ ಕಂಪ್ಲೀಟ್ ಆಗಿ
ಶ್ವಾಸ ಅನ್ನೋ ದೈವಕ್ಕೆ ನಾನು ನನ್ನನ್ನ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಶ್ವಾಸನೇ ದೈವ. ಶ್ವಾಸ ಇಲ್ಲಾಂದ್ರೆ ಇವತ್ತು ನಾನಿಲ್ಲ, ಆಲೋಚನೆ ಇಲ್ಲ, ಏನೂ ಇಲ್ಲ. ಸೊ ಆ ದೈವಕ್ಕೆ ನಾನು ಕಂಪ್ಲೀಟ್ ಆಗಿ ನಾನು ಪೂರ್ಣವಾಗಿ ಅರ್ಪಣೆ ಮಾಡ್ತೀನಿ. ಮೂರನೇದು ಆಶಾಭಾವ, ಅಂದ್ರೆ ಆಪ್ಟಿಮಿಸ್ಟಿಕ್ ಆಗಿರ್ಬೇಕು. ಈಗ ನಾವು ಕತ್ಲು ಕೋಣೆಯಲ್ಲಿ ಕುತ್ಕೊಂಡಿದ್ದೀವಿ, ಎಲ್ಲೂ ಬೆಳಕು ಕಾಣ್ತಾ ಇಲ್ಲ, ಆದ್ರೆ ಎಲ್ಲೋ ಒಂದು ಸಣ್ಣ ಹೋಲ್, ಸಣ್ಣ ತೂತಿನಿಂದ ಒಂದು ಸೂರ್ಯನ ಕಿರಣ ಬರಕ್ ಶುರು ಆಗ್ತದೆ, ಬೆಳಕಿನ ಕಿರಣ ಬರ್ತಾ ಇದೆ. ನಾವೇನ್ ಮಾಡ್ಬೇಕು? ಆ ಬೆಳಕಿನ ಕಿರಣದ ಕಡೆ ನೋಡ್ಬೇಕು. ಇಷ್ಟೆಲ್ಲ ಕತ್ಲೈತೆ ಅದನ್ನ ನೋಡೋದ್ ಬೇಡ, ಆ ಸಣ್ಣ ಬೆಳಕಿನ ಕಿರಣ, ಆಶಾವಾದ ಇರ್ಬೇಕು. ಯಾವಾಗ ನಾವು ನಿರಾಶೆಯಿಂದ ಇರ್ತೀವಿ, ಅವಾಗ ನನ್ನಲ್ಲಿರೋ ಜೀವಕೋಶ, ಪ್ರತಿಯೊಂದು ಜೀವಕೋಶ ಕೂಡ ನಿರಾಶತನದಿಂದ ತುಂಬಿಡ್ತತೆ. ಅದೇ ನಾನು ಸ್ವಲ್ಪ ಆಶಾವಾದ, ಸ್ವಲ್ಪ ಹೋಪ್ಫುಲ್ನೆಸ್, ಓ ಇಲ್ಲಿ ಬೆಳಕು ಕಾಣ್ತಾ ಇದೆ, ಆ ಬೆಳಕು ಇಟ್ಕೋಣ ಅಂದಾಗ ನನ್ನ ಇಡೀ ಜೀವಕೋಶಗಳು ಆ ಆಶಾವಾದದಿಂದ ತುಂಬುತ್ತವೆ. ಯಾವ ಜೀವಕೋಶಗಳು ಆಶಾವಾದದಿಂದ ತುಂಬಿದ ಕೂಡ ಎಷ್ಟೊಂದು ನಿಷ್ಕ್ರಿಯವಾಗಿ ನನ್ನಲ್ಲಿ ಜೀವಕೋಶಗಳು ಸುಮ್ಮನೆ ಕುತ್ಕೊಂಡಿದ್ವು ನಿಷ್ಕ್ರಿಯವಾಗಿ, ಅವೆಲ್ಲಾನು ಕ್ರಿಯಾಶೀಲತೆಯಿಂದ ತುಂಬುತ್ತವೆ. ಸೊ ಫಸ್ಟ್ ನಿರಾಶವಾದ ಬೇಡ, ಆಶಾವಾದದಿಂದ. ಅಯ್ಯೋ ಇವ್ರು ಹೇಳ್ತಿದಾರಪ್ಪ 10 ನಿಮಿಷ ಕುತ್ಕೊಂಡ್ರೆ ಏನಾಗ್ತತೆ, ಅರ್ಧ ಗಂಟೆ ಕುತ್ಕೊಂಡ್ರೆ ಏನಾಗ್ತತೆ, ಎಲ್ಲರಿಗೂ ಆಗ್ಬೋದಾ? ಏನೋ PMC ಚಾನೆಲ್ ನೋಡಿದ್ರೆ ಅವ್ರಿಗೆ ಅದಾಯ್ತು, ಇವ್ರಿಗೆ ಇದಾಯ್ತು, ಅದು ಕಡಿಮೆ ಆಯ್ತು, ರೋಗಗಳು ಕಡಿಮೆ ಆದ್ವು, ಮಾನಸಿಕ ಒತ್ತಡ ಕಮ್ಮಿ ಆಯ್ತು, ಸಂಬಂಧದಲ್ಲಿ ಶ್ರೇಷ್ಠತೆ ಬಂತು, ಧನ್ಯತಾ ಭಾವ ಬಂತು, ಪೂಜ್ಯ ಭಾವ ಬಂತು ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಆಗ್ತತ್ತು, ಆಗೋದಿಲ್ಲ. ಈ ರೀತಿಯಾಗಿ ಮಾತ್ರ ಯಾವತ್ತು ಕುಂದ್ರಕ್ ಹೋಗ್ಬೇಡ್ರಿ. ಈ ರೀತಿಯಾಗಿ ನಿಮ್ ಮನ್ಸಲ್ಲಿ ಇತ್ತಂದ್ರೆ ನಿಮಗೆ ಧ್ಯಾನ ಆಗಲ್ಲ, ನೀವು ಟೈಮ್ ವೇಸ್ಟ್ ಮಾಡ್ಕೊಂತಿದ್ರ. ಫಸ್ಟ್ ಈಸ್ ಆಶಾವಾದ, ಪೂರ್ಣ ಒಮ್ಮತವಾಗಿರ್ಲಿ. ಎಸ್, ಇಷ್ಟ ದಿವಸ ಆಗಿದ್ ಒಂದು, ಯಾಕಂದ್ರೆ ಇವತ್ತಿಂದ ಒಂದು, ನಿನ್ನಿಂದ ಯಾರು ಪ್ರಥಮವಾಗಿ ಮೊಟ್ಟ ಮೊದಲು ನೀವು ಧ್ಯಾನಸ್ಥರಾಗಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ಮನಸ್ಸು ಬಂದತಂದ್ರೆ ನಿಮ್ಮನ್ನು ನೀವು ಅತ್ಯುತ್ತಮವಾದ ಒಂದು ಅತ್ಯುತ್ತಮವಾದ ಪ್ರಯಾಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂತ ಇದ್ರಿ. ಅತ್ಯುತ್ತಮವಾದ ಒಂದು ಯಾತ್ರೆ, ಯಾತ್ರೆಯಲ್ಲಿ ನೀವು ತೊಡಗಿಸ್ಕೊಂತ ಇದ್ರಿ. ಯಾಕಂದ್ರೆ ಇಷ್ಟು ದಿವಸ ನಾವ್ ಏನ್ ಮಾಡಿದ್ರು ಹೊರಗಡೆ, ಕಣ್ಣು ಹೊರಗಡೆನೆ ನೋಡ್ತಾ ಇದ್ವಿ, ಬಾಯಿ ಹೊರಗಡೆನೆ ಮಾತಾಡೋದು, ಏನಾದ್ರೂ ನೋಡಿದ ಕೂಡ ಮಾತಾಡ್ಬೇಕು ಅನಿಸ್ತದೆ, ಕೇಳಿದ ಕೂಡ ಮಾತಾಡ್ಬೇಕು ಅನಿಸ್ತದೆ, ಏನಾದ್ರೂ ಮುಟ್ಟಿದ ಕೂಡ ಮಾತಾಡ್ಬೇಕು ಅನಿಸ್ತದೆ, ಪ್ರತಿಯೊಂದು ಹೊರಗಡೆ ಇತ್ತು. ಇವಾಗ ನೀವೇನ್ ಮಾಡಿದ್ವಿ, ನಾವು ಕಣ್ ಮುಚ್ಕೊಂಡ್ಕೊಳ್ಳಿ, ಒಳಗಡೆ ನನ್ ಭಾವ ಹೊರಗಡೆನೆ ಇತ್ತು. ನನ್ನನ್ನು ಯಾರೇನಂತಾರೆ, ಯಾರೇನ್ ಮಾಡ್ತಾರೆ, ನನ್ನನ್ನು ಇನ್ನೊಬ್ರಿಗೆ ಕಂಪೇರ್ ಮಾಡ್ತಾನೆ ಇದ್ದೆ. ಇವಾಗ ನಿನ್ನೆ ನಾನೇನು, ಇವತ್ತು ನಾನೇನು, ನನ್ನೊಳಗಡೆ ನಾನು ಕಂಪೇರ್ ಮಾಡಕ್ ಶುರು ಮಾಡ್ತೀನಿ. ಸೊ ಆಶಾಭಾವ, ಆಶಾಭಾವದಿಂದ ನಾವೇನಾದ್ರೂ ಪೆಸಿಮಿಸ್ಟಿಕ್ ಅಂದ್ರೆ ನಿರಾಶಾ ಭಾವದಿಂದ ಬಂದ್ವಿ ಧ್ಯಾನಕ್ಕೆ ಅಂದ್ರೆ ಬಹಳಷ್ಟು ಸಮಯ ವೃಥಾ ಹೋಗ್ತದೆ, ಸಾಕಷ್ಟು ಶಕ್ತಿ ವೃಥಾ ಹೋಗ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಧನೆ ನಮ್ಮಲ್ಲಿ ಚೆನ್ನಾಗಿ ಆಗ್ಬೇಕು, ಯಾಕಂದ್ರೆ ಸಾಧನೆ ಚೆನ್ನಾಗಿ ಆಗ್ಬೇಕು, ಸಾಧ್ಯತೆಗಳನ್ನ ನಾವು ನೋಡ್ಬೇಕು ಅಂತಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಮಿತ್ರರೇ. ಸಾಧ್ಯತೆಗಳು, ನನ್ನ ಸಾಧನೆ ಎಷ್ಟು ಸಮರ್ಪಕವಾಗಿರ್ತದೋ, ಎಷ್ಟು ಆಶಾಭಾವದಿಂದ ಇರ್ತದೋ, ಎಷ್ಟು ಸ್ವೀಕೃತ ಭಾವದಿಂದ ಇರ್ತದೋ, ಅಷ್ಟು ಸಾಧ್ಯತೆಗಳನ್ನ ನಾವು ಕಾಣ್ಬೋದು. ಇಲ್ಲಾಂದ್ರೆ ನಮ್ಮ ಏನು ಸಾಧ್ಯತೆಗಳು ಕಾಣಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಧ್ಯತೆ ಸಮರ್ಪಕವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಾಗ ಬರೋ ಒಂದು ಸುಗಂಧ ಅನ್ಕೊಳ್ರಿ. ಸಾಧ್ಯತೆ ನಾನು ರೆಡಿ ಮಾಡಕ್ಕಾಗಲ್ಲ, ಆ ಪರಿಮಳನ ನಾನು ರೆಡಿ ಮಾಡಕ್ಕಾಗಲ್ಲ, ಆ ಪ್ರಸಾದ ನನ್ನಲ್ಲಿ ಹುಟ್ಟಲ್ಲ. ಎಷ್ಟೊಂದು ಸಾಧ್ಯತೆಗಳಿದಾವೆ.
ಅದು ಮನುಷ್ಯನಿಗೆ ಮಾತ್ರ ಇರೋದು, ಪ್ರಾಣಿಗಳಿಗಿಲ್ಲ, ವೃಕ್ಷಗಳಿಗಿಲ್ಲ. ದೈವ ನಮ್ಮಲ್ಲಿ ಆ ಸ್ಥಿತಿನ, ಅದಕ್ಕೆ ಬೇಕಾಗಿರೋ ಪ್ರತಿಯೊಂದು ಅನುಕೂಲ ಐತೆ. ಶರೀರ ಐತೆ, ಶ್ವಾಸ ಐತೆ, ಮನಸ್ಸು ಐತೆ. ಇವತ್ತು ನನ್ನಲ್ಲಿ ಆ ಮಾಡಬೇಕು ಅನ್ನೋ ತಪನ ಐತೆ. ಆ ತಪನೆ ಯಾವುದೇ ಕಾರಣದಿಂದ ಬಂದಿರ್ಬೋದು. ಅದು ರೋಗ ನಿವಾರಣೆಗಿರ್ಬೋದು, ಮಾನಸಿಕ ನಿವಾರಣೆಗಿರ್ಬೋದು, ಒತ್ತಡದ ನಿವಾರಣೆಗಿರ್ಬೋದು. ಆದ್ರೆ ಆ ತಪನ ಬಂದತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸೊ ಆ ತಪನ ಅನ್ನೋ ಒಂದು ಆ ಕಿಡಿ, ಯಾಕಂದ್ರೆ ಒಂದು ಕಿಡಿ ಇಡೀ ವನನ ಸುಡ್ಬೋದು. ಸೊ ಇವತ್ತು ನಿಮ್ಮಲ್ಲಿರೋ ಆ ತಪನ ನನಗೆ ಯಾಕೆ ಇದಾಗ್ತಾ ಐತೆ, ಯಾವ ತಪನ ನನಗೆ ಯಾಕೆ ಹಿಂಗೆ, ನಾನ್ಯಾಕೆ ಇಷ್ಟು ತೊಂದರೆಗೆ ಒಳಗಾಗ್ತಿದ್ದೀನಿ, ನಾನ್ಯಾಕೆ ಇಷ್ಟು ದುಃಖಕ್ಕೆ ಒಳಗಾಗ್ತಿದ್ದೀನಿ, ಇದನ್ನ ಇದು ಏನಂಬುದು ನಾನು ನೋಡ್ಬೇಕು, ಇದರಿಂದ ನನಗೆ ನಿವಾರಣೆ ಬೇಕು. ಆ ಒಂದು ಸಣ್ಣ ತಪನ ನಿಮ್ಮಲ್ಲಿ ಐತಲ್ಲ, ಆ ಕ್ವೆಸ್ಟ್, ಆ ತಪನ ಸರ್ವ ಸ್ವೀಕೃತ ಭಾವ, ಸಮರ್ಪಣಾ ಭಾವ, ಆಶಾಭಾವ, ಈ 4 ಏನ್ ಮಾಡ್ತೇವೆ, ನಿಮಗೆ ಧ್ಯಾನ ಅತ್ಯುತ್ತಮವಾಗಿ ಘಟಿಸಕ್ ಶುರುವಾಗ್ತದೆ. ಒಂದು ಸಾರಿ ನಮಗೆ ಧ್ಯಾನ ಘಟಿಸಕ್ ಶುರುವಾಯ್ತಂದ್ರೆ ನಿಮ್ಮಲ್ಲಿ ರೂಪಾಂತರಣ ಇರ್ತದೆ, ಬದಲಾವಣೆ ಇಲ್ಲ, ರೂಪಾಂತರ. ಬದಲಾವಣೆ ಯಾವಾಗ್ಲೂ ಹಾರಿಜೆಂಟಲ್, ಹಿಂಗೆ ಬದಲಾಗಿರ್ತೀವಿ ಮತ್ತೆ ಹಿಂಗ್ ವಾಪಸ್ ಬಂದ್ಬಿಡ್ತೀವಿ. ರೂಪಾಂತರಣೆ ವರ್ಟಿಕಲ್, ಹಿಂಗ್ ಮೇಲೆ ಇರೋದೆ, ಮೇಲೆ ಹೋಗ್ತಾನೆ ಇರೋದು, ಆಳತೆಯಲ್ಲಿ ಇಳಿತಾನೆ. ನಾನು ಹೆಂಗ್ ಮೇಲೆ ಹೋಗ್ಬೇಕು ಅನ್ಕೊಂತೀರ ಹಂಗಂಗ್ ನನ್ ಬೇರು ಆಳತೆಯಲ್ಲಿ ಹೋಗ್ತವೆ. ಸೊ ಅಂದ್ರೆ ಧ್ಯಾನ ಅನ್ನೋ ಬೇರು ಆಳತೆಯಲ್ಲಿ ಹೋಗ್ತದೆ, ಜೀವನ ಅಷ್ಟು ಮೇಲೆ ಹೋಗಕ್ ಶುರುವಾಗ್ತದೆ, ಜೀವನ ಉತ್ತುಂಗಕ್ಕೆ ಇರ್ತದೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ಸರ್ವ ಸ್ವೀಕೃತ ಭಾವ. ಫಸ್ಟ್ ಕುತ್ಕೊಂತೀರ, ಮನೆಯಲ್ಲಿ ಏನೇ ಶಬ್ದಗಳು ಬರಲಿ, ಜಸ್ಟ್ ಸೇ ಓಕೆ. ಈ ಪ್ರಾತಃ ಸಮಯದಲ್ಲಿ ಬೇರೆ ಯಾವುದೇ ಶಬ್ದ ಇರಲ್ಲ. ಒಂದು ಸಾರಿ ಜೀವನ ಪೃಥ್ವಿ ಮೇಲೆ ಶುರು ಆಯ್ತಂದ್ರೆ 7 ಗಂಟೆ 8 ಗಂಟೆ ಎಲ್ಲ ಹೋಗ್ತಾ ಇರ್ತದೆ, ಸೌಂಡ್ಸ್ ಬಹಳ ಇರ್ತವೆ. ಜಸ್ಟ್ ಸೇ ಓಕೆ. ಒಂದು ಉದಾಹರಣೆ ಕೊಡ್ತೀನಿ. ಭಗವಾನ್ ಓಶೋ ಅವರು ಒಂದು ಈ IB ಅಂದ್ರೆ ಅಲ್ಲಿ ಅವ್ರನ್ನ ಇಳಿಸಿರ್ತಾರೆ, ಪಕ್ಕದಲ್ಲಿ ಬೇರೆ ಮಿನಿಸ್ಟರ್ ಇರ್ತಾರೆ, ರಾತ್ರಿ ಎಲ್ಲ ನಾಯಿ ಬೊಗಳ್ತಾ ಇರ್ತಾರೆ. ಈ ಮಿನಿಸ್ಟರ್ಸ್ಗೆ ಬೇರೆಯವರಿಗೆ ನಿದ್ದೆ ಬರಲ್ಲ, ಇವ್ರು ಆರಾಮಾಗಿ ಮಲ್ಕೊಂಡಿರ್ತಾರೆ. ಯಾಕಂದ್ರೆ ಸ್ವೀಕಾರ ಮಾಡಿದ್ರು, ಬೊಗಳ್ತಾವ, ಓಕೆ. ಬೊಗಳ್ತಾವೆ, ನಿದ್ದೆ ಡಿಸ್ಟರ್ಬ್ ಆಗ್ತೈತೆ, ಅದು ಸೌಂಡ್ ಏನ್ ಮಾಡೋದು ಅಲ್ಲ, ಓಕೆ. ಸೊ ನಮ್ಮಲ್ಲಿ ಎಲ್ಲಾನು ಸ್ವೀಕಾರ ಮಾಡಿ, ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಬರಲಿ ಓಕೆ, ಎದಕ್ಕೆ ಅನ್ನೋದು ಬೇಡ. ಸೊ ನಮ್ ಹಿರಿಯ ಧ್ಯಾನಿ ಒಬ್ರು ಹೇಳ್ತಾ ಇದ್ದಾರೆ, ಡಾಕ್ಟರ್ ಆಲ್ವೇಸ್ ಓಕೆ, ನೋ ಯಾಕೆ. ಸೊ ಇದನ್ನ ಇಟ್ಕೊಳ್ಳೋಣ. ಈ 4 ಚೆನ್ನಾಗಿ ಮಾಡ, ಕಂಪ್ಲೀಟ್ ಆಗಿ ಶ್ವಾಸಕ್ಕೆ ಸಮರ್ಪಣೆ, ಆ ತಪನ. ಸೊ ಆ ತಪನನ್ನು ಕೂಡ ಯಾವತ್ತು ಅದು ಕ್ಷೀಣ ಆಗಕ್ ಬಿಡ್ಬೇಡ್ರಿ. ಆ ತಪನೆ ಇನ್ನ ಜಾಸ್ತಿ ಆಗ್ತದೆ. ಫಸ್ಟ್ ನಾವು ಅನುಭವ ಪಡೆಯೋಣ, ಆಮೇಲೆ ನಾವು ಪಟ್ಟಿರೋ ಅನುಭವವನ್ನು ಹಂಚೋಣ. ಸೊ 4. ಸೊ ಮತ್ತೆ ನಿಮಗೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಆಶಾಭಾವದಿಂದ ಇರ್ರಿ, ನಿರಾಶಾಭಾವ ಬೇಡ. ಬರೀ ಧ್ಯಾನಕ್ಕಲ್ಲ, ಇಡೀ ಜೀವನದಲ್ಲಿ ಏನು ಆಗೋದಿಲ್ಲ ಅಂತ ಅನ್ನೋರು ನನ್ನ ಸುತ್ತು ಲಕ್ಷಾಂತರ ಜನ ಇರ್ತಾರೆ. ಆಗ್ತತೆ ಅನ್ನೋರು ಇಷ್ಟು ದಿವಸ ನಮಗೆ ಬ್ರಹ್ಮಶ್ರೀ ಪತ್ರಿಜಿ ಆಗ್ತತೆ ಕುತ್ಕ ಆಗ್ತತೆ ಅವ್ರು ಹೇಳಿರೋ ಒಂದು ಮಾತು, ಆ ಬೆಳಕನ್ನು ನಾವ್ ಇಟ್ಕೊಂಡು ಎಷ್ಟೊಂದನೆ ಏನಾಗಲ್ಲ, ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀವಿ.
ಎಲ್ಲರೂ ಸುತ್ತಿರೋರು ಅಂತವ್ರೆ. ನಿರಾಶೆಯಿಂದನೇ ಜೀವನ ನಡೀತಾ ಇದೆ. ನಮಗದು ಬೇಡ. ಜೀವನದಲ್ಲಿ ನಮಗೆ ಆಗ್ಬೇಕಾಗಿರೋದು ಒಂದೇ, ಒಂದು ಧ್ಯಾನ. ಪಡಿಬೇಕಾಗಿರೋದು ಒಂದೇ, ಆನಂದ. ಅದು ಬೇರೆಯವರಿಂದ ಸಾಧ್ಯ ಇಲ್ಲ. ಬೇರೆಯವ್ರು ಯಾವತ್ತೂ ನಮಗೆ ಕೊಡಕ್ ಸಾಧ್ಯ ಇಲ್ಲ. ಅದನ್ನೆಲ್ಲ ನಾವೇ ಪಡಿಬೇಕು. ಧ್ಯಾನಸ್ಥರಾಗ್ಬೇಕು, ಪಡಿಬೇಕು. ಸೊ ಹಂಗಾಗಿ ಮೆಡಿಟೇಷನ್. ಸೊ ಫಸ್ಟ್ ಇವತ್ತು ನಾನು ಹೇಳಿರೋ ಪಾಯಿಂಟ್ಸ್ ಇನ್ನೊಂದ್ಸಲ ನಿಮಗೆ ಮತ್ತೆ ಒಂದು ಮರುಕಲ್ಪನೆ ತರ ತಿಳಿಸ್ತೀನಿ. 4. ಫಸ್ಟ್ನೇದು ತಪನ, 2ನೇದು ಸರ್ವಸ್ವೀಕೃತ ಭಾವ, 3ನೇದು ಸಮರ್ಪಣಾ ಭಾವ, 4ನೇದು ಆಶಾಭಾವ. ಬಹಳ ಇಂಪಾರ್ಟೆಂಟ್. ನಿರಾಶ್ರಿತರ ಕುಂದ್ರಬೇಡ್ರಿ, ಖುಷಿಯಿಂದ ನಗುತ್ತಾ. ಸೊ ನನ್ ಜೀವನದಲ್ಲಿ ಆಗಿರೋ ಘಟನೆಗೆ ನಗು ಬರಲ್ಲ, ಆದ್ರೂ ಕೃತಕವಾಗಿ ನಗ್ರಿ. ಯಾವಾಗ ನಾನು ನಗಕ್ ಶುರು ಮಾಡಿದ ಕೂಡಲೇ ಆ ಒಂದು ಮುಗುಳ್ನಾಗೆ ತಗೊಂಡಾಗ ಆ ನಗು ಪೂರ್ತಿ ಆವರ್ಸಕ್ ಬಿಡ್ರಿ ಇಡೀ ಶರೀರ. ಪ್ರತಿಯೊಂದು ಅವ ಜೀವಕೋಶಗಳು ಖುಷಿ ಆಗ್ತದಪ್ಪ, ಇವತ್ತೇನೋ ಒಂದು ಸಾಧನೆ ಶುರು ಆಯ್ತು. ಸೊ ಈ 4 ಪ್ಲಸ್ ನಮಗೆ ಯಾವಾಗ ಸಮಯ ಸಿಕ್ಕಾಗ ಎಲ್ಲ ಮಾಡ್ಬೇಕೇನೋ ಬಿಟ್ಬಿಡ್ರಿ, ಆಲೋಚನೆ ಬಿಟ್ಬಿಡ್ರಿ, ನೋಡೋದನ್ನ ಬಿಡ್ರಿ, ಎಲ್ಲಾನು ಬಿಟ್ಬಿಡ್ರಿ. ಎಲ್ಲ ಬಿಟ್ಟಾಗ ಏನಾಗ್ತದೆ, ಶ್ವಾಸಕ್ಕೆ ಸಮರ್ಪಣೆ ನೋಡ್ರಿ. 5 ನಿಮಿಷ ನಿಮಗೆ ಟೈಮ್ ಸಿಗುತ್ತೆ, 5 ನಿಮಿಷ ಮಾಡ್ರಿ, 10 ನಿಮಿಷ ಮಾಡಿ ನೋಡ್ರಿ. ಪ್ರತಿಯೊಂದನ್ನು ಪ್ರಯೋಗ ಮಾಡಿನೇ ನೋಡ್ರಿ. ನಾವ್ ಹೇಳ್ತಿದೀವಂತ ನೀವು ನಂಬ್ಯಾಡ್ರಿ, ನೀವು ನಂಬಲೇಬೇಕಂತಿಲ್ಲ. ನೀವು ಪ್ರಯೋಗ ಮಾಡ್ರಿ, ನೀವು ಮಾಡಿನೇ ನಂಬ್ರಿ. ನಾವಿಲ್ಲಿ ಆಗುತ್ತೆ ಅಂತ ಸೂಚಿಸ್ತೀವಿ, ಆದ್ರೆ ನೀವು ಅದನ್ನ ಮಾಡಿನೇ ನಂಬ್ರಿ. ಸುಮ್ನೆ ನಂಬಕ್ ಹೋಗ್ಬೇಡ್ರಿ, ಬೇಡ, ಸುಮ್ನೆ ನಂಬದೇ ಬೇಡ. ನೀವು ಪ್ರಯೋಗ ಮಾಡ್ರಿ. ಅದ್ರ ಪ್ರಯೋಗ ಮಾಡ್ಬೇಕಾದ್ರೆ ಸಮರ್ಪಕವಾಗಿರ್ಬೇಕು. ನಿಮ್ಮನ್ನು ಪೂರ್ತಿಯಾಗಿ ಅದರಲ್ಲಿ ತೊಡಗಿಸ್ಕೋಬೇಕು, ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವಾತ್ಮಕವಾಗಿ ತೊಡಗಿಸ್ಕೋಬೇಕು. ಇಲ್ಲಾಂದ್ರೆ ಸಾಧನೆ ಆಗಲ್ಲ. ಸೊ ಇದಿಷ್ಟು ಇವತ್ತು ನಾನು ನಿಮ್ಗೆ ತಿಳಿಸಿರೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.